ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು TFK ವ್ಲಾಗ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಜರ್ನಿ ಮಾಡೋಣ ಬೆಂಗಳೂರಿಂದ ಮುನ್ನಾರ್ಗೆ. ಟ್ರೈನ್ ಮತ್ತು ಬಸ್ ಜರ್ನಿ ಆಗಿರುತ್ತದೆ. ಸೊ ಮೊದಲು ನಾವು ಬೆಂಗಳೂರಿಂದ ಎರ್ನಾಕುಲಂಗೆ ಟ್ರೈನಲ್ಲಿ ಹೋಗ್ತೀವಿ. ನಂತರ ಎರ್ನಾಕುಲಂನಿಂದ ನಾವು ಮುನ್ನಾರ್ಗೆ ಬಸ್ಸಲ್ಲಿ ಹೋಗ್ತೀವಿ. ಸೊ ನಾನು ಬೆಂಗಳೂರಿಂದ ಎರ್ನಾಕುಲಂಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ. 380 ರೂಪೀಸ್ ಆಗಿತ್ತು. ಆದರೆ ನಾನು ಬೋರ್ಡಿಂಗ್ ಮಾಡ್ತಾ ಇರೋದು ಬಂಗಾರಪೇಟೆ ಜಂಕ್ಷನಿಂದ. ಇನ್ನು ಟ್ರೈನ್ಗೆ ವೇಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಆಲ್ರೆಡಿ ಡಿಪಾರ್ಚರ್ ಆಗಿದೆ. ಬೆಂಗಳೂರಿಂದ ಅರೌಂಡ್ 4 ಗಂಟೆ 40 ನಿಮಿಷಕ್ಕೆ ಡಿಪಾರ್ಚರ್ ಆಗುತ್ತೆ. ಇಲ್ಲಿ ಬಂಗಾರಪೇಟೆಗೆ 6 ಗಂಟೆಗೆ ಬರುತ್ತೆ. ಎರ್ನಾಕುಲಂಗೆ ಬೆಳಗ್ಗೆ 4 ಗಂಟೆಗೆ ರೀಚ್ ಆಗುತ್ತೆ. ಸೊ ಟ್ರೈನ್ ಹೆಸರು ಬಂದು ಕೊಚುವೆಲ್ಲಿ ಎಕ್ಸ್ಪ್ರೆಸ್ ಅಂತ. ಈ ಟ್ರೈನು ಮೈಸೂರಿಂದ ಕೊಚುವೆಲ್ಲಿ ತಿರುವನಂತಪುರಂಗೆ ಹೋಗುತ್ತೆ. ಟ್ರೈನಲ್ಲಿ ಮುನ್ನಾರ್ಗೆ ಹೇಗೆ ಹೋಗೋದಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅಂಡ್ ಆಲ್ಸೋ ಇದು ಬಡ್ಜೆಟ್ ಜರ್ನಿ ಆಗಿರುತ್ತೆ. ನಾವು ಮುನ್ನಾರ್ಗೆ ಡೈರೆಕ್ಟ್ ಬೆಂಗಳೂರಿಂದ ಡೈರೆಕ್ಟ್ ಬಸ್ಸಸ್ ಇದಾವೆ, ಆದರೆ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಅಂಡ್ ಆಲ್ಸೋ ಗೈಸ್, ಒನ್ ಆಫ್ ದ ಬ್ಯೂಟಿಫುಲ್ ಸೀನರಿ ಇರುತ್ತೆ. ಎಸ್ಪೆಷಲಿ ಎರ್ನಾಕುಲಂ ಬಿಟ್ಟ ಮೇಲೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್, ಟೀ ಗಾರ್ಡನ್ಸ್, ಸಖತ್ತಾಗಿರುತ್ತೆ ಈ ಜರ್ನಿ. ಈ ವಿಡಿಯೋ ಅಂತೂ ದಯವಿಟ್ಟು ಲಾಸ್ಟ್ವರೆಗೂ ನೋಡ್ತಾ ಒಂದು ಹೊಸ ಟ್ರೈನ್ ವಿಡಿಯೋನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ಗೈಸ್, ಇನ್ನೊಂದು ಎಕ್ಸೈಟಿಂಗ್ ಮಾತೇನಂದ್ರೆ, ನಾನಂತೂ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಮುನ್ನಾರ್, ನಂತರ ವಾಗಮನ್. ಸೊ ಈ ಸೀರೀಸ್ ಎಲ್ಲ ಕಂಪ್ಲೀಟ್ಲಿ ಬರುತ್ತೆ. ನಮ್ಮ ಟ್ರೈನ್ ಹಾಫ್ ಅನ್ ಅವರ್ ಲೇಟ್ ಇದೆ. 6 o'clock ಆಗೋಯಿತು, ಇನ್ನೂ ಬಂದಿಲ್ಲ. ಸೊ ಸದ್ಯಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್ ಬರ್ತಾ ಇದೆ. ಟ್ರೈನ್ ಕೋಡ್ ಬಂದು 16315 ಮೈಸೂರು ಕೊಚುವೆಲ್ಲಿ ಎಕ್ಸ್ಪ್ರೆಸ್ ಅಂತ. ಟೋಟಲ್ ಬಂದು ಅರೌಂಡ್ 10 hours ಜರ್ನಿ ಆಗಿರುತ್ತೆ. ಓಕೆ ಗೈಸ್, ಫೈನಲಿ ಈಗ ನಮ್ಮ ಟ್ರೈನ್ ಬಂಗಾರಪೇಟೆಯಿಂದ ಡಿಪಾರ್ಚರ್ ಆಗೋಯ್ತು. ನಮ್ಮ ಜರ್ನಿ ಸ್ಟಾರ್ಟ್ ಆಗೋಗಿದೆ. ಬಟ್ ಏನಂದರೆ, ನನ್ನ ಸೀಟ್ ಬಂದು RAC ಬಿದ್ದಿದೆ. ಆ ರೀಸನಿಂದ ನೋಡೋಣ ಮುಂದೆ ಏನಾದರೂ ಕನ್ಫರ್ಮ್ ಆಗುತ್ತೇನೋ. ಈಗ ನಮ್ಮ ಟ್ರೈನ್ ಬಂದು ಕುಪ್ಪಂಗೆ ರೀಚ್ ಆಗ್ತಾ ಇದೆ. ನಮ್ಮ ಟ್ರೈನು ಟೋಟಲ್ 40 ನಿಮಿಷ ಲೇಟಾಗಿ ರೀಚ್ ಆಗಿದೆ ಕುಪ್ಪಂಗೆ. ಈಗ ನಮ್ಮ ಟ್ರೈನ್ ರೀಚ್ ಆಗ್ತಾ ಇದೆ ತಿರುಪಾತೂರ್ಗೆ. ಕರೆಕ್ಟ್ ಟೈಮ್ಗೆ ರೀಚ್ ಆಗಿದೆ ಈಗ ನಮ್ಮ ಟ್ರೈನ್ ತಿರುಪಾತೂರ್ಗೆ. ಇಲ್ಲಿ ಬರೀ ಒಂದೇ ಒಂದು ನಿಮಿಷ ಸ್ಟಾಪ್ ಇರುತ್ತೆ ಅಷ್ಟೇ. ತಿರುಪಾತೂರಲ್ಲಿ ಬರೀ ಒಂದೇ ಒಂದು ನಿಮಿಷದ ಸ್ಟಾಪ್ ಇತ್ತು. ಈಗ ನಮ್ಮ ಟ್ರೈನ್ ಮತ್ತೆ ತಿರುಪಾತೂರಿಂದ ಡಿಪಾರ್ಚರ್ ಆಗೋಯ್ತು. ಇನ್ನು ನೆಕ್ಸ್ಟ್ ಬಂದು ಸೇಲಂ ಬರುತ್ತೆ. ಸೊ ಫಸ್ಟ್ ನಾನು ಹೋಗ್ಬಿಟ್ಟು ಊಟ ಮಾಡ್ತೀನಿ, ನಂತರ ಸಿಗ್ತೀನಿ. ವಾಶ್ರೂಮ್ ಕಂಡೀಷನ್ ಅಂತೂ ಸ್ವಲ್ಪ ಕ್ಲೀನಾಗಿದೆ. ಓಕೆ ಗೈಸ್, ಈಗ ನಮ್ಮ ಟ್ರೈನು ಇನ್ನೂ ಸೇಲಂ ಬಂದು ಒಂದು 15 ಕಿಲೋಮೀಟ್ರ್ ಇದೆ. ಸೊ ಇನ್ನು ಟ್ರೈನ್ ಬಂದು ಆಲ್ಮೋಸ್ಟ್ 9:15 ಆಗಿದೆ. ಈಗ ಸೇಲಂಗೆ ರೀಚ್ ಆಗಬೇಕಾಗಿತ್ತು. 15 ಮಿನಿಟ್ಸ್ ಡಿಲೇ ಓಡ್ತಾ ಇದೆ. ಓಕೆ ಗೈಸ್, ಫೈನಲಿ ಈಗ ನಮ್ಮ ಟ್ರೈನು ಸೇಲಂಗೆ ರೀಚ್ ಆಗ್ತಾ ಇದೆ. ಸೇಲಂ ಬಂತು ಆಲ್ಮೋಸ್ಟ್. ನಮ್ಮ ಟ್ರೈನು 9:15ಗೆ ರೀಚ್ ಆಗಬೇಕಾಗಿತ್ತು. ಸೊ 10 ನಿಮಿಷ ಲೇಟಾಗಿ 9:15ಗೆ ಈಗ ನಾವು ರೀಚ್ ಆಗಿದ್ದೀವಿ ಸೇಲಂಗೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್ ಬಂದು ಸೇಲಂಗೆ ರೀಚ್ ಆಗಿದೆ. ಟೈಮ್ ಬಂದು ರಾತ್ರಿ 9:30 ಆಗಿದೆ. ಸೊ ಈಗ ನಾನು ಮಲಗ್ತೀನಿ. ನಿಮಗೆ ಮಾರ್ನಿಂಗ್ ಸಿಗ್ತೀನಿ ಗೈಸ್.
ಟೈಮ್ ಬಂದು ಬೆಳಗ್ಗಿನ 2 ಗಂಟೆ 40 ನಿಮಿಷ ಆಗಿದೆ. ಈಗ ನಮ್ಮ ಟ್ರೈನು ರೀಚ್ ಆಗಿದೆ ತ್ರಿಸೂರ್ಗೆ. ಟೈಮ್ ಬಂದು ಬೆಳಗ್ಗಿನ 3 ಗಂಟೆ 33 ನಿಮಿಷ ಆಗಿದೆ. ಈಗ ನಮ್ಮ ಟ್ರೈನ್ ರೀಚ್ ಆಗ್ತಾ ಇದೆ ಅಲ್ವಾ ಸ್ಟೇಷನ್ಗೆ. ಇದಾದ ನಂತರ ನೆಕ್ಸ್ಟ್ ಸ್ಟೇಷನ್ ಬಂದು ಎರ್ನಾಕುಲಂ ಜಂಕ್ಷನ್ ಬರುತ್ತೆ. ನಮ್ಮದು ಫೈನಲ್ ಸ್ಟಾಪ್ ಆಗಿರುತ್ತೆ ಅದು. ಅಲ್ವಾ ಸ್ಟೇಷನಲ್ಲಿ ಜಸ್ಟ್ 2 ಮಿನಿಟ್ಸ್ ಸ್ಟಾಪ್ ಇತ್ತು. ಈಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಗೋಯ್ತು. ನೆಕ್ಸ್ಟ್ ಬರುತ್ತೆ ಎರ್ನಾಕುಲಂ ಜಂಕ್ಷನ್. ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್ ರೀಚ್ ಆಗಿದೆ ಎರ್ನಾಕುಲಂ ನಾರ್ತ್ಗೆ, ಎರ್ನಾಕುಲಂ ಟೌನು. ಇದಾದ ನಂತರ ನೆಕ್ಸ್ಟ್ ಬರುತ್ತೆ ಎರ್ನಾಕುಲಂ ಜಂಕ್ಷನು. ಅದು ಬಂದು ಫೈನಲ್ ಸ್ಟಾಪ್. ಎರ್ನಾಕುಲಂ ಜಂಕ್ಷನ್ ಬೇರೆ, ಎರ್ನಾಕುಲಂ ಟೌನ್ ಬೇರೆ. ಸೊ ಇದು ನೋಡ್ಬೋದು, ಇದು ಬಂದು KSRTC ಬಸ್ ಸ್ಟಾಪ್, ಎರ್ನಾಕುಲಂ ಬಸ್ ಸ್ಟಾಪ್. ಇಲ್ಲಿ ಐರಾವತ ಬಸ್ ಕೂಡ ನಿಂತಿದೆ ನೋಡ್ಬೋದು. ನಮ್ಮ ಕರ್ನಾಟಕದ ಐರಾವತ ಬಸ್ಸು. ಇದು ಬಂದು ಎರ್ನಾಕುಲಂ ಟು ಬ್ಯಾಂಗ್ಳೂರಿಗೆ ಹೋಗುತ್ತೆ. ಹಾಫ್ ಆನ್ ಅವರ್ ಲೇಟ್ ಆಗಿಬಿಟ್ಟು ನಮ್ಮ ಟ್ರೈನ್ ರೀಚ್ ಆಗ್ತಾ ಇದೆ ಎರ್ನಾಕುಲಂ ಜಂಕ್ಷನು. 4 ಗಂಟೆಗೆ ರೀಚ್ ಆಗಬೇಕಾಗಿತ್ತು, ಬೆಳಗ್ಗಿನ 4 ಗಂಟೆಗೆ. ಈಗ 4:15ಗೆ ಬಂದು ರೀಚ್ ಆಗಿದೆ. ಓಕೆ ಗೈಸ್, ಫೈನಲಿ ಈಗ ಎರ್ನಾಕುಲಂಗೆ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ವೈಟಿಲಿಯ ಬಸ್ ಸ್ಟಾಪ್ ಹೋಗಬೇಕು. ಹಾಂ ಹಾಂ, डे में 120 ಎರ್ನಾಕುಲಂ ಜಂಕ್ಷನಿಂದ ಆಟೋ ಮಾಡಿಕೊಂಡು ಈಗ ನಾನು ಹೋಗ್ತಾ ಇದ್ದೀನಿ ವೈಟಿಲಿಯ ಬಸ್ ಸ್ಟಾಪ್. ಯಾಕಂದರೆ ಅಲ್ಲಿಂದ ನಮಗೆ ಮುನ್ನಾರ್ಗೆ ಡೈರೆಕ್ಟ್ ಬಸ್ ಇದೆ. ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ ಬಂದು 3 ಕಿಲೋಮೀಟರ್ಸ್ ಆಗಿದೆ. ಚಾರ್ಜ್ ಬಂದು 150 ರುಪೀಸ್ ತೊಗೊಂಡಿದ್ದಾರೆ. ಅದೇ ಡೇ ಟೈಮ್ಸಲ್ಲಿ 100 ರುಪೀಸ್ಗೂ ಬರ್ತಾರೆ, 120 ರುಪೀಸ್ಗೂ ಬರ್ತಾರೆ. ಸೊ ಫೈನಲಿ ಗೈಸ್, ನಾನು ಬಂದಿದ್ದೀನಿ ವೈಟಿಲಿಯ ಬಸ್ ಸ್ಟಾಪ್ ಎರ್ನಾಕುಲಂ. ಓಕೆ ಗೈಸ್, ಫೈನಲಿ ಈಗ ನಾನು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಬಸ್ಸು ಇನ್ನೂ ಬಂದಿಲ್ಲ. 6 ಗಂಟೆಗೆ ಬರುತ್ತಂತೆ. 6 ಗಂಟೆಗೆ ಬರಬೇಕಾಗಿತ್ತು ಬಸ್ಸು. 6 ಗಂಟೆ 20 ನಿಮಿಷ ಆದರೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಕಂಡಕ್ಟರ್ ಕೂಡ ಕಾಲ್ ಮಾಡಿದ್ದೆ, 10 ಮಿನಿಟ್ಸಲ್ಲಿ ಬರ್ತಾರಂತೆ. ಫೈನಲಿ ಗೈಸ್, ಈಗ ನಮ್ಮ ಬಸ್ ಬಂತು. ಸೊ ಇದೇ ಬಸ್ಸಲ್ಲಿ ನಾವು ಹೋಗೋಣ ಮುನ್ನಾರ್ಗೆ. ಇದನ್ನು ಆಲ್ರೆಡಿ ನಾನು KSRTC ವೆಬ್ಸೈಟಲ್ಲಿ ಬುಕ್ ಮಾಡಿದ್ದೆ. 200 ರುಪೀಸ್ ಚಾರ್ಜ್ ಆಗಿತ್ತು. ಕೇರಳದ KSRTC ವೆಬ್ಸೈಟಲ್ಲಿ ಬುಕ್ ಮಾಡಿದ್ದು. 6 ಗಂಟೆಗೆ ಬರಬೇಕಾಗಿದ್ದು ಬಸ್ಸು 6:15ಗೆ ಬಂತು. ಸೊ 6:15ಇಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಈಗ ಕೊತ್ತಮಂಗಲಂ ಅಂತ ಇದೆ. ಸೊ ಬೇಸಿಕಲಿ ಕೊತ್ತಮಂಗಲಂ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಕೊತ್ತಮಂಗಲಮಲ್ಲಿ 5 ಮಿನಿಟ್ಸ್ ಬ್ರೇಕ್ ಇದೆ. ವಾಶ್ರೂಮ್ಗೆ ಹೋಗ್ಬಿಟ್ಟು ಅವರು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ಬೋದು. ಸೊ ನೋಡ್ಬೋದು, ಇದೇ ಬಸ್ಸು. ಎರ್ನಾಕುಲಮಿಂದ ಮುನ್ನಾರ್ಗೆ ಹೋಗೋ ದಾರಿಯಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಸಿಗುತ್ತೆ. ಸೊ ಈ ಬ್ರಿಡ್ಜ್ ಕೆಳಗಡೆ ಪೆರಿಯರ್ ರಿವರ್ ಹರಿಯುತ್ತೆ. ಈ ಪೆರಿಯರ್ ರಿವರ್ ಬಂದು ಕೇರಳದ ಲಾಂಗೆಸ್ಟ್ ರಿವರು. 244 ಕಿಲೋಮೀಟರ್ ಹರಿಯುತ್ತೆ ಈ ರಿವರು. ಒನ್ ಆಫ್ ದ ಬ್ಯೂಟಿಫುಲ್ ಆಗಿರುತ್ತೆ ಗುರು, ಹೋಗೋವಾಗ ನೋಡ್ಬೋದು. ಬಟ್ ನಾನು ಸೆಂಟ್ರಲ್ ಕೂತಿದ್ದೆ, ಆ ರೀಸನಿಂದ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಪೆರಿಯರ್ ರಿವರ್ ಕ್ರಾಸ್ ಮಾಡಿದ್ಮೇಲೆ ಒಂದು 10 to 15 ಕಿಲೋಮೀಟರ್ಸ್ ಹೋದ್ಮೇಲೆ ನಮ್ಗೆ ಸಿಗುತ್ತೆ ವಲಾರ ವಾಟರ್ ಫಾಲ್ಸು. ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ ಫಾಲ್ಸು. ಇಲ್ಲಿ ಎಲ್ಲ ಟೂರಿಸ್ಟು ಇಲ್ಲಿ ಬಿಟ್ಟು ಫೋಟೋಸು ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಾರೆ. ಈ ಮುನ್ನಾರ್ ಕೊಚ್ಚಿ ಹೈವೇಯಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರೋಡ್ ಅಗಲ ಮಾಡ್ತಾ ಇದ್ದಾರೆ. ಆ ರೀಸನಿಂದ ಹೆವಿ ಟ್ರಾಫಿಕ್ ಜಾಮ್ ಇದೆ.
ಇದೇ ಮುನ್ನಾರ್ಗೆ ಹೋಗೋ ದಾರಿಯಲ್ಲಿ ನಮ್ಗೆ ಇನ್ನೊಂದು ವಾಟರ್ ಫಾಲ್ಸ್ ಸಿಗುತ್ತೆ. ಈ ವಾಟರ್ ಫಾಲ್ಸ್ ಹೆಸರು ಚೇಪರ ವಾಟರ್ ಫಾಲ್ಸ್ ಅಂತ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವಾಟರ್ ಫಾಲ್ಸು. ನೀವು ಯಾವತ್ತಾದರೂ ಮುನ್ನಾರ್ಗೆ ಹೋದರೆ ಈ ರೂಟಿಂದ ಹೋದರೆ ಎಸ್ಪೆಷಲಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಫೋಟೋಸ್ ಮತ್ತು ವೀಡಿಯೋಸ್ನ ಶೂಟ್ ಮಾಡೋದನ್ನ ಮರಿಬೇಡಿ. ಓಕೆ ಗೈಸ್, ನೋಡ್ಬೋದು ಈಗ ನಾವು ಮುನ್ನಾರ್ ಹತ್ರ ಇದ್ದೀವಿ. ನಿಯರ್ಲಿ ಒಂದು 12-13 ಕಿಲೋಮೀಟರ್ಸ್ ಇದ್ದೀವಿ ಅಷ್ಟೇ. ಈಗ ನಮಗೆ ಟೀ ಗಾರ್ಡನ್ಸ್ ನೋಡೋಕ್ಕೆ ಸ್ಟಾರ್ಟ್ ಆಯಿತು. ಒನ್ ಆಫ್ ದ ಬ್ಯೂಟಿಫುಲ್ ಟೀ ಗಾರ್ಡನ್ಸು. ಈ ಸೀನರಿ ವ್ಯೂನ ಎಂಜಾಯ್ ಮಾಡಿ ಗೈಸ್. ಇವತ್ತು ವೀಕೆಂಡ್ ಬೇರೆ, ಫ್ರೈಡೇ. ಆ ರೀಸನಿಂದ ಹೆವಿ ಟ್ರಾಫಿಕ್ ಇದೆ ಗೈಸ್. ಮುನ್ನಾರ್ಗೆ ಎಂಟ್ರಿ ಆಗ್ತಾ ಇರೋ ಜನ ಅಂತೂ ಜಾಸ್ತಿ ಜನ. ಪ್ಲಸ್ ಸಮ್ಮರ್ ಬೇರೆ, ಮೋಸ್ಟ್ ಆಫ್ ಫ್ಯಾಮಿಲೀಸ್ ಬಂದಿದ್ದಾರೆ. ಹೆವಿ ಟ್ರಾಫಿಕ್ ಇದೆ ಗೈಸ್. ಸೊ ಓಕೆ ಗೈಸ್, ಫೈನಲಿ ಇಲ್ಲಿಗೆ ನಮ್ಮ ವಿಡಿಯೋ ಟಾಪ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮುನ್ನಾರ್ ಸೈಟ್ ಸೀಯಿಂಗ್, ಅದು ಬಂದು ಡಬಲ್ ಬಸ್ಸಲ್ಲಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ ಜರ್ನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ನಿಮ್ಗೇನಾದರೂ ಮುನ್ನಾರ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ನಂಗೆ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ತಿಳಿಸ್ಕೊಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮುನ್ನಾರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅವಾಗವರೆಗೂ ಬೈ ಬೈ ಗೈಸ್.